ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀಗಂಧದ ಗುಡಿ ಧಾರಾವಾಹಿಯ ಮಂಗಳವಾರದ ಪೂರ್ತಿ ಸಂಚಿಕೆ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಲ್ಲಿ ದೇವಸ್ಥಾನದಲ್ಲಿ ಚಂದನ್ ಅವರು, ಅಲ್ಲ ಮಹಿ, ಫ್ರಿಡ್ಜಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಕುಡುಕ್ತಾ ಇದ್ದೀರಲ್ಲ, ಅಲ್ಲ ನೀವು ಭಾರತಿನೇ ಯಾಕೆ ಮುತ್ತಣ್ಣಂಗೆ ಮದುವೆ ಮಾಡ್ಕೋಬಾರ್ದು ಅಂತ ಕೇಳ್ತಾರೆ. ಆಗ ಮಹಿ, ಅದಕ್ಕೆ ಏನು ಹೇಳ್ತಾ ಇದ್ದೀರಾ, ಫ್ರಿಡ್ಜು ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೆ ನಾವು ಆ ಬೆಣ್ಣೆ ಸುದ್ದಿಗೆ ಹೋಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಏನು ಹೇಳ್ತಾ ಇದೀಯಾ ನೀನು ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ಕೇಳಿದಾಗ, ಹೌದು ಅದಕ್ಕೆ ಭಾರತಿ ಏನೋ ನಮ್ಮ ಅಣ್ಣನ ಒಪ್ಕೊಂಡು ಮದುವೆ ಆಗ್ಬೋದು, ಆದರೆ ಅವ್ರ ಅಮ್ಮ ಇದ್ದಾಳಲ್ಲ, ಅವಳೆಲ್ಲೂ ನಮ್ಮ ಮುತ್ತಣ್ಣಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನೀವೇನೋ ಹರಿಯಣ್ಣನ ಮದುವೆ ಆಗಿ ಈ ಮನೆಗೆ ಬಂದ್ರಿ, ಆದರೆ ಅವಳು ಆ ರೀತಿಯೆಲ್ಲ ಎದುರು ಮಾತಾಡಿ ಅವ್ರ ಅಮ್ಮನ್ನೇ ಎದುರು ಹಾಕ್ಕೊಂಡು ಮದುವೆ ಆಗೋದಕ್ಕೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆಗ ಚಂದನ್ ಅವರು, ಏನಾದರೂ ಆಗಲಿ ಮುತ್ತಣ್ಣನ ಜೀವನನ ಸರಿ ಮಾಡಬೇಕು ಅಂತ ಹೇಳಿದಾಗ, ಮಹಿ, ಅಲ್ಲ ಇಷ್ಟೊಂದು ಕಾಳಜಿ ಯಾಕೆ ಅಂತ ಕೇಳ್ತಾನೆ. ಆಗ ಯಾಕೆ ನಿನಗೆ ಆ ಕಾಳಜಿ ಇಲ್ವಾ ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ಕೇಳಿದಾಗ, ಹ್ಞೂ ಇದೆ, ನೀವೇನೇ ಮಾಡಲಿ ನಿಮ್ಮ ಸಪೋರ್ಟಿಗೆ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಮಹಿ ಹೇಳಿದಾಗ ಚಂದನ್ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಮತ್ತೊಂದು ಕಡೆ ಹರಿ ಅವರು ಬಟ್ಟೆ ಅಂಗಡಿಗೆ ಬರ್ತಾರೆ. ಆಗ ಅವರು ಏನು ಬೇಕಿತ್ತು ಅಂತ ಕೇಳಿದಾಗ, ಪಾಯ ಹಾಕೋದಕ್ಕೆ ಒಂದು 10 ಹಾಳು ಬೇಕಿತ್ತು ಅಂತ ಮಹಿ ಹೇಳ್ತಾರೆ. ಅಲ್ಲ ಸರ್, ನೀವು ಈ ರೀತಿ ಹೇಳಿದ್ರೆ ಹೇಗೆ ಮಾತಾಡೋದು ಅಂತ ಕೇಳಿದಾಗ, ಮತ್ತಿನ್ನೇನು ಬಟ್ಟೆ ಅಂಗಡಿಗೆ ಬಂದು ಏನು ಬೇಕಿತ್ತು ಅಂತ ಕೇಳಿದ್ರೆ ನಾನೇ ಏನೇ ಹೇಳಲಿ ಅಂತ ಹೇಳ್ಬಿಟ್ಟು ಹರಿ ಹೇಳಿದಾಗ, ಸರಿ ಒಳಗಡೆ ಹೋಗಿ ನೋಡಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅಲ್ಲೊಬ್ಳು ಹುಡುಗಿ ಹರಿಯವ್ರಿಗೆ ಬಟ್ಟೆನ ತೋರಿಸ್ತಾ ಇರ್ತಾರೆ. ಸರ್ ನಿಮ್ಗೆ ಏನು ಬೇಕಿತ್ತು ಅಂತ ಹೇಳಿದಾಗ, ನೈಟಿ ಅಂತ ಹೇಳ್ತಾರೆ. ಆಗ ಯಾವ ಸೈಜು ಅಂತ ಹೇಳಿದಾಗ, ನನ್ನ ಸೈಜೇ ಅಂತ ಹೇಳಿದಾಗ ಆ ಹುಡುಗಿಗೆ ಶಾಕ್ ಆಗುತ್ತೆ. ಏನು ಸರ್ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ನನ್ನ ಸೈಜು ಅಂದರೆ ನನ್ನ ಹೆಂಡ್ತಿಗೆ ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನೈಟಿ ತೋರಿಸ್ಬೇಕಾದ್ರೆ ನಿಮ್ಮ ಹೆಂಡತಿ ಹೇಗಿದ್ದಾರೆ ಅಂತ ಕೇಳಿದಾಗ, ನೋಡೋದಕ್ಕೆ ನಿಮ್ಮ ಥರನೇ ಇದ್ದಾರೆ ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾರೆ. ಹರಿಯವರು ಆ ಹುಡುಗಿನ ಆ ಕಡೆ ನಿಂತ್ಕೊಳ್ಳಿ, ಈ ಕಡೆ ನಿಂತ್ಕೊಳ್ಳಿ, ನೀವು ನಕ್ಕಿದ್ರೆ ಚೆನ್ನಾಗಿ ಕಾಣಿಸ್ತೀರಾ, ಹಾಗೆ ಹೀಗೆ ಅಂತ ಆ ಹುಡುಗಿಗೆ ಹೇಳ್ತಾ ಇರಬೇಕಾದ್ರೆ ಆ ಹುಡುಗಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಅಲ್ಲಿಗೆ ಕಂಠಿ ಬರ್ತಾರೆ. ಇದೇನಿದು, ಇವನೇನು ಇಲ್ಲಿ ಏನು ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಹರಿ ಅವ್ರ ಹತ್ರ ಬರ್ತಾರೆ. ಏನು ಮಾಡ್ತಾ ಇದೀಯಾ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಏನಿಲ್ಲ, ನೈಟಿ ತೊಗೊಂಡೋಗೋದಕ್ಕೆ ಬಂದಿದ್ದೆ ಅಂತ ಹೇಳ್ಬಿಟ್ಟು ಹರಿ ಹೇಳಿದಾಗ, ಸರಿ ನಿಮ್ಗೇನು ಬೇಕಿತ್ತು ಅಂತ ಕೇಳ್ತಾರೆ. ಆಗ ನನಗೆ ಒಂದು ಟವಲ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಕಂಠಿ ಹೇಳಿದಾಗ, ಸರಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಟವಲ್ನ ತೋರಿಸ್ತಾರೆ. ಆಗ ಕಾಸ್ಟ್ಲಿ ಆದ್ರಾಗಲಿ ಈ ಟವಲ್ನೇ ಕೊಡಿ ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾರೆ. ಸರ್, ಇದು ಬರೀ 75 ರೂಪೀಸ್ ಅಷ್ಟೇ, ಈ ನೈಟಿ ನಿಮ್ಮ ಹೆಂಡತಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಅಂತ ಹೇಳಿದಾಗ, ಸರಿ ಆ ನೈಟಿ ಒಂದು ಸರಿ ಹಾಕೊಂಡು ತೋರಿಸ್ತೀರಾ ಅಂತ ಹೇಳ್ಬಿಟ್ಟು ಹರಿ ಕೇಳ್ತಾರೆ. ಆಗ ಸುಮ್ಮನೆ ಹಾಗೆ ಇಟ್ಕೊಂಡು ಆ ಹುಡುಗಿ ಆ ನೈಟಿನ ತೋರಿಸಿ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ್ ಅಂತ ಹೇಳ್ತಾರೆ. ಆಗ ಹರಿ ಅವರು, ಸರಿ ಇದನ್ನು ಪ್ಯಾಕ್ ಮಾಡಿ ಅಂತ ಹೇಳಿ ಬಿಲ್ ಪೇ ಮಾಡೋದಕ್ಕೆ ಅಂತ ಕಷ್ಟಪಡ್ತಾ ಇರ್ತಾರೆ ಹರಿ. ಆಗ ಕಂಠಿ ಅವರು, ಬರೀ ಫೋನಲ್ಲಿ ನೆಟ್ವರ್ಕ್ ಇದ್ರೆ ಸಾಲದು, ಮನಿನೂ ಇರಬೇಕು ಅಂತ ಹೇಳ್ಬಿಟ್ಟು ಕಂಠಿನೇ ದುಡ್ಡನ್ನು ಕೊಟ್ಟು ಅಲ್ಲಿಂದ ಕಂಠಿ ಮತ್ತು ಹರಿ ಅವರು ಬರ್ತಾರೆ. ಮತ್ತೊಂದು ಕಡೆ ಮಹಿ ಮತ್ತು ಚಂದನ, ಭಾರತಿ ಎಲ್ಲರೂ ಸಹ ದೇವಸ್ಥಾನದಿಂದ ಬರ್ತಾ ಇರಬೇಕಾದ್ರೆ ಭಾರತಿಯವರು, ನಮ್ಮಮ್ಮ ತುಂಬ ಒಳ್ಳೆಯವಳು, ನಾನು ಅಂದರೆ ಅವಳಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಮಹಿ, ಹುತ್ತದೊಳಗಡೆ ಆವು ನಿಮ್ಮಮ್ಮ ಅಂತ ಹೇಳ್ತಾನೆ. ನಮ್ಮಮ್ಮ ನಿಮ್ಮ ಹತ್ರ ಮಾತ್ರ ಜಗಳ ಆಡೋದು, ಬೇರೆಯವ್ರ ಹತ್ರ ಎಲ್ಲ ಫ್ರೆಂಡ್ ಆಗಿರ್ತಾರೆ, ಅವ್ರಿಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ಗೊತ್ತಾ ಅಂತ ಹೇಳ್ಬಿಟ್ಟು ಭಾರತಿ ಹೇಳಬೇಕಾದ್ರೇ ಅವರಮ್ಮ ಅಲ್ಲಿ ಯಾವುದೋ ಹತ್ರ ಜಗಳ ಆಡ್ತಾ ಇರ್ತಾರೆ. ಅದನ್ನು ನೋಡಿ ಮಹಿ ಮತ್ತು ಚಂದನ ಅವ್ರಿಗೆ ಶಾಕ್ ಆಗುತ್ತೆ. ಭಾರತಿ ಅವರ ಅಮ್ಮ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇರ್ತಾರೆ. ಆಗ ಮಹಿಯವರು, ಭಾರತಿ ಹೋಗಿ ನಿಮ್ಮಮ್ಮನ ಬಿಡಿಸೋಗು, ಇಲ್ಲಾಂದರೆ ಫೋಟೋಗೆ ಫ್ರೇಮ್ ಆಗಿಬಿಡ್ತಾರೆ ಅವರು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಭಾರತಿ, ಅಯ್ಯಪ್ಪ ನಾನಂತೂ ಬಿಡ್ಸೋಕೆ ಹೋಗೋದಿಲ್ಲ, ಒಂದು ವೇಳೆ ನಮ್ಮಮ್ಮ ಏನಾದರೂ ನಾನು ನಿಮ್ಮ ಜೊತೆಲಿರೋದನ್ನು ನೋಡಿದ್ರೆ ನನ್ನ ಕತೆ ಅಷ್ಟೇ ಅಂತ ಹೇಳ್ಬಿಟ್ಟು ಭಾರತಿ ಅಲ್ಲಿಂದ ಹೆದರ್ಕೊಂಡು ಓಡಿ ಹೋಗ್ತಾರೆ. ಚಂದನ್ ಅವರು, ಅಲ್ಲ ಕಣೋ ಮಹಿ, ಭಾರತಿ ಅಮ್ಮ ಇಷ್ಟೊಂದು ಜಗಳ ಗಂಟಿನ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅಯ್ಯೋ ಅದಕ್ಕೆ ಕೇಳ್ತಾ ಇದ್ದೀರಲ್ಲ, ನೀವೇ ನೋಡಿದ್ರಲ್ಲ ಅಂತ ಹೇಳ್ಬಿಟ್ಟು ಹೇಳಿ, ಈ ಅಮ್ಮ ಏನಾದರೂ ನಮ್ಮ ಮುತ್ತುವಣ್ಣಗೆ ಅತ್ತೆ ಆಗಿ ಬಂದರೆ ನಮ್ಮ ಮನೆ ಕತೆ ಅಷ್ಟೇ ಅಂತ ಹೇಳ್ಬಿಟ್ಟು ಮಹಿ ಹೇಳ್ತಾನೆ. ಚಂದನ್ ಅವರು ಬುಕ್ಸ್ನ ಓದ್ತಾ ಕೂತಿರ್ತಾರೆ. ಅಲ್ಲಿಗೆ ಹರಿ ಅವರು ಬರ್ತಾರೆ. ಗೆಸ್ ಮಾಡಿ, ನಿಮಗೆ 2 ಸರ್ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಹರಿ ಹೇಳಿದಾಗ, ಸರ್ಪ್ರೈಸಾ, ಏನದು, ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಚಂದನ. ಆಗ ಗೊತ್ತಾಯ್ತಾ, ಅದಕ್ಕೆ ನಿಮ್ಮನ್ನ ಮೆಡಲ್ ಕೊಟ್ಟಿರೋದು ನಿಮಗೆ ಅಂತ ಹೇಳ್ಬಿಟ್ಟು ಹರಿ ಅವ್ರು ಹೇಳ್ತಾರೆ. ಯಾಕಾದರೆ ಏನು ಅಂತ ಹೇಳ್ಬಿಟ್ಟು ಹರಿ ಅವ್ರು ಕೇಳಿದಾಗ, ಅದೇ ನೀವು ನನಗೆ ರೂಮ್ ನೋಡಿದ್ದೀರಾ, ನಾನು ನಾಳೆಯಿಂದ ಅಲ್ಲೇ ಇರಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ಕೇಳಿದಾಗ, ಅಯ್ಯೋ ಅಲ್ಲ, ನಿಮಗೆ ನಾಳೆ ಒಂದು ಇಂಟರ್ವ್ಯೂ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಚಂದನ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಚಂದನ ಅವರು ಡಲ್ ಆಗ್ತಾರೆ. ಯಾಕೆ, ಏನಾಯಿತು ಅಂತ ಹೇಳ್ಬಿಟ್ಟು ಹರಿ ಅವ್ರು ಕೇಳಿದಾಗ, ಅಯ್ಯೋ ನಾನು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಸರ್ಟಿಫಿಕೇಟೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅಣ್ಣ ಎಲ್ಲ ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾರೆ. ಹೌದಾ ದೇವರೇ, ನನಗೆ ಒಳ್ಳೇದಾಯಿತು, ನಾನು ತುಂಬ ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ಹೊರಟಾಗ ಹರಿ ಅವರು, ಬೇಡ ಅಣ್ಣ ಬ್ಯುಸಿ ಇದ್ದಾನೆ ಅಂತ ಹೇಳ್ತಾರೆ. ಸರಿ ನೋಡಿ, ನಾನು ಇಲ್ಲೊಂದು ಸ್ವಲ್ಪ ಸ್ಕೆಚ್ ಮಾಡಿಟ್ಟಿದ್ದೀನಿ, ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಫೋನಲ್ಲಿ ಇದ್ದಂತಹ ಫೋಟೋಸ್ ತೋರಿಸ್ತಾರೆ. ಇದ್ರ ಬಗ್ಗೆ ನನಗೆಲ್ಲ ಗೊತ್ತಾಗಲ್ಲ, ನಂದು ಏನಿದ್ರು ಡ್ರೈವಿಂಗ್ ಫೀಲ್ಡಲ್ಲಿ ಬಿಸ್ನೆಸ್ ನಂದು ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾರೆ. ಸರಿ, ನಂದು ಇನ್ನೊಂದು ಸರ್ಪ್ರೈಸ್ ಏನು ಅಂತ ನೀವು ಕೇಳಲೇ ಇಲ್ಲ ಅಂತ ಹೇಳಿದಾಗ, ಈ ಎಕ್ಸೈಟ್ಮೆಂಟಲ್ಲಿ ನಾನು ಮರ್ತುಬಿಟ್ಟೆ ಅಂತ ಹೇಳ್ಬಿಟ್ಟು ಚಂದನ ಅವ್ರು ಹೇಳ್ತಾರೆ. ಸರಿ, ಅದೇನು ತೋರಿಸಿ ಅಂತ ಹೇಳ್ಬಿಟ್ಟು
ಹೇಳಿ ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ಹೇಳಿದಾಗ ನೈಟಿನ ಕೊಡ್ತಾರೆ. ಅದನ್ನು ನೋಡಿ ಚಂದನ್ ಅವರು ಇದು ಯಾರಿಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಹರಿ ಅವರು ಪಕ್ಕದ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಚಂದನ್ ಅವರು ಬೇಜಾರು ಮಾಡ್ಕೊಳ್ತಾರೆ. ಆಗ ನಿಮಗೆ ರೀ, ನೀವು ಯಾವಾಗಲೂ ಫ್ರೀಯಾಗಿ ಕಂಫರ್ಟಬಲ್ ಆಗಿರೋ ಬಟ್ಟೆ ಹಾಕೋಬೇಕು ಅಂತ ಆಸೆ ಪಡ್ತಿದ್ರಲ್ಲ, ಅದಕ್ಕೆ ತೊಗೊಂಡು ಬಂದೆ ಅಂತ ಹೇಳಿದಾಗ ಚಂದನ್ ಅವರು ನನಗಿದು ಇಷ್ಟ ಇಲ್ಲ, ನಮ್ಮ ಅದಕ್ಕೆ ನಮ್ಮ ಅಮ್ಮನಿಗಾದರೆ ಇದು ಸೂಟ್ ಆಗುತ್ತೆ, ನನಗಿದೆಲ್ಲ ಇಷ್ಟ ಇಲ್ಲ, ಇದನ್ನು ಎಲ್ಲಿ ತೊಗೊಂಡು ಬಂದರೂ ಅಲ್ಲೇ ವಾಪಸ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹರಿ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ನೋಡಿ ನೀವು ಬೇಜಾರು ಮಾಡ್ಕೋಬೇಡಿ, ನನಗೆ ಇದನ್ನೆಲ್ಲ ಹಾಕಿ ಅಭ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ಚಂದನ್ ಅವರು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಹರಿ ಅವರು ಆ ನೈಟಿನ ತೊಗೊಂಡು ಹೋಗಬೇಕಾದ್ರೆ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ಕೂಗಿದಾಗ, ಏನು ಮತ್ತೆ ಇದನ್ನು ವಾಪಸ್ ಕೊಡೋದು ಬೇಡವಾ, ಇಟ್ಕೋತೀರಾ ಅಂತ ಹರಿ ಅವ್ರು ಕೇಳ್ತಾರೆ. ಇಲ್ಲ, ಇದನ್ನು ವಾಪಸ್ ಕೊಟ್ಟು ಬರಬೇಕಾದ್ರೆ ನಾನು ಸ್ವಲ್ಪ ಫೋಟೋಸ್ನ ಕಳಿಸ್ತೀನಿ, ಅದನ್ನೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಬನ್ನಿ, ನಾನು ಇಂಟರ್ವ್ಯೂಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಹರಿ ಅವರು ಅಲ್ಲಿಂದ ಹೊರಟೋಗ್ತಾರೆ.